ನಾಯಿಗೆ ಗುಂಡಿಟ್ಟವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೂಕೋಸು ಹಾಳು ಮಾಡುತ್ತಿದೆ ಅಂತೇಳಿ ನಾಯಿಗೆ ಗುಂಡೇಟು ಅಂತ ಹೇಳಲಾಗ್ತಾ ಇದೆ. ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ರೆಡ್ಡಿಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಗುಂಡೇಟಿಗೆ ಸ್ಥಳದಲ್ಲೇ ನಾಯಿ ಸಾವನ್ನಪ್ಪಿದೆ. ನಾರಾಯಣಸ್ವಾಮಿ ನಾಯಿಗೆ ಗುಂಡು ಹಾರಿಸಿದಂತ ವ್ಯಕ್ತಿ. ತಮ್ಮನ ಮೇಲಿನ ದ್ವೇಷಕ್ಕೆ ನಾಯಿಯ ಮೇಲೆ ಸೇಡ್ ತೀರಿಸಿಕೊಂಡ ಅನ್ನುವಂತ ಒಂದು ಪ್ರಶ್ನೆನೂ ಇದೆ ಇಲ್ಲಿ. ಅಥವಾ ನಿಜಕ್ಕೂ ಕೂಡ ಹೂಕೋಸಿನ ಬೆಳೆ ಹಾಳು ಮಾಡ್ತಾ ಇದೆ ಅನ್ನುವಂತ ಕಾರಣಕ್ಕೆ ಕೊಂದ. ನಾಯಿಯ ಮೇಲೆ ಗುಂಡಿನ ದಾಳಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದ್ದು ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇದು ಅಣ್ಣ ತಮ್ಮನ ಸೇಡಿಗೆ ನಾಯಿ ಬಲಿಯಾಯ್ತಾ ಅಥವಾ ಹೂಕೋಸು ಬೆಳೆಯನ್ನ ಹಾಳು ಮಾಡ್ತಿದೆ ಅನ್ನುವಂಥ ಕಾರಣಕ್ಕೆ ಗುಂಡು ಹಾರಿಸಿದ್ರ ಗೊತ್ತಿಲ್ಲ. ಆದರೆ ನಾಯಿಯಂತೂ ಬಲಿಯಾಗಿದೆ. ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಗುಂಡು ಹಾರಿಸಿದಂತ ದೃಶ್ಯ. ಅಣ್ಣ ತಮ್ಮನ ಗಲಾಟೆಯಲ್ಲಿ ಹಾಗಾದ್ರೆ ಈ ಶ್ವಾನ ಬಲಿಯಾಯ್ತಾ ಆ ಪ್ರಶ್ನೆ ಇದೆ. ನೋಡಿ, ನಾರಾಯಣಸ್ವಾಮಿ ಅಂತೇಳಿ ಗುಂಡು ಹಾರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ಅಲ್ಲಿ ಗಮನಿಸಬಹುದು. ಆತ ಗುಂಡು ಹಾರಿಸಿ ನಾಯಿ ಆ ಗುಂಡೇಟಿಗೆ ಬಲಿಯಾಗಿದೆ. ಇಲ್ಲಿ ಅಣ್ಣ ತಮ್ಮನ ಮಧ್ಯೆ ದ್ವೇಷ ಇತ್ತು ಅನ್ನುವಂತ ಒಂದು ರೀಸನ್ ಕೂಡ ಗೊತ್ತಾಗ್ತಾ ಇದೆ. ಅದೇ ದ್ವೇಷಕ್ಕೆ ಈ ನಾಯಿಯನ್ನ ಕೊಂದ್ರ ನಾರಾಯಣಸ್ವಾಮಿ ಅನ್ನುವಂತ ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಹೂಕೋಸಿನ ಬೆಳೆ ಹಾಳು ಮಾಡ್ತಾ ಇದೆಯಪ್ಪ ಅನ್ನುವಂತ ಕಾರಣಕ್ಕೆ ಕೊಂದ್ರ ಅಂತ. ನೋಡಿ, ಹಳ್ಳಿ ಕಡೆ ಎಲ್ಲ ಈ ಬೆಳೆಯನ್ನ ನಾಶ ಮಾಡೋದಕ್ಕೆ ಬರುವಂತ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೋಬೇಕು ಅನ್ನುವಂತ ಕಾರಣಕ್ಕೆ ನಾಯಿನ ಕಟ್ ಹಾಕ್ತಾರೆ ಅಥವಾ ನಾಯಿನಲ್ಲಿ ಬಿಟ್ಟಿರ್ತಾರೆ. ಅದು ಬೊಗುಳ್ತು ಅಂದ್ರೆ ಓಡ್ ಹೋಗ್ತವೆ ಕಾಡು ಪ್ರಾಣಿಗಳು ಅಂತ. ಅದ್ರಲ್ಲಿ ಶ್ವಾನವನ್ನೇ ಈತ ಕೊಂದಿದ್ದಾರೆ. ನಿಜಕ್ಕೂ ಕೂಡ ಅಲ್ಲಾಗಿದ್ದೇನು? ಹಾಗಾದ್ರೆ ಶ್ವಾನವನ್ನ ಕೊಲ್ಲೋ ಅಷ್ಟ್ರ ಮಟ್ಟಿಗೆ ದ್ವೇಷನ ಸಹಜವಾಗಿರೇ ಪ್ರಶ್ನೆ ರೈಸ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಪೊಲೀಸರಿಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಅಲ್ಲಾಗಿದ್ದೇನು? ನಾರಾಯಣಸ್ವಾಮಿ ಈ ರೀತಿ ಮಾಡೋದಕ್ಕೆ ಕಾರಣ ಏನು ಅಂತ ಹೊಡೆದು ಓಡಿಸ್ಬೋದಿತ್ತು. ಆದರೆ ಗುಂಡು ಹಾರಿಸಿ ನಾಯಿಯನ್ನ ಕೊಲ್ಲೋ ಮಟ್ಟಕ್ಕೆ ಹೋಗಿದ್ದು ತಪ್ಪು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಅಣ್ಣ ತಮ್ಮನ ದ್ವೇಷಕ್ಕೆ ನಾಯಿ ಬಲಿಯಾಯ್ತಾ? ನಿಜಕ್ಕೂ ಬೆಳೆ ಹಾನಿ ಮಾಡ್ತಿದೆ ಅಂತೇಳಿ ನಾಯಿಯನ್ನ ಕೊಂದಿದ್ದ? ಏನ್ ಡೀಟೇಲ್ಸ್ ಇದೆ? ಏನು ಇಬ್ಬರ ಅಣ್ಣ ತಮ್ಮಂದ್ರ ಜಗಳದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಲಿಯಾಗಿರುವಂತದ್ದು ನಾಯಿ ಮಾತ್ರ, ಅಂದ್ರೆ ಶ್ವಾನ. ಅಂದ್ರೆ ಇವರು ಅಣ್ಣ ತಮ್ಮಂದ್ರ ಏನಿರ್ತಾರೆ, ಒಬ್ಬೊಬ್ರು ಒಂದೊಂದ್ ತಾಯಿಗೆ ಮಕ್ಕಳಾಗಿರ್ತಾರೆ. ಹಾಗಾಗಿ ಇವರಿಬ್ಬರ ನಡುವೆ ಜಮೀನಿನ ವಿವಾದ ಸಹ ಇರುತ್ತೆ. ಹಾಗಾಗಿ ಇಬ್ಬರ ನಡುವೆ ಮನಸ್ತಾಪನೆ ಇರುತ್ತೆ. ಹೀಗಾಗಿ ಇವರು ವೆಂಕಟೇಶ ಸ್ವಾಮಿ ಅವರು ಏನಿದ್ದಾರೆ, ಅವರು ಪಕ್ಕದಲ್ಲೇ ವೆಂಕಟೇಶ್ ಅನ್ನೋರು ಸಹ ವಾಸ್ತವ್ಯ ಹುಡ್ಕೊಂಡು ತಮ್ಮ ಜಮೀನಲ್ಲಿ ಬೆಳೆಯನ್ನ ಬೆಳ್ಕೊಂಡಿರ್ತಾರೆ. ಆದ್ರೆ ನಾರಾಯಣ ಸ್ವಾಮಿ ಬೆಳೆದಂತ ಹೂಕೋಸ್ ಏನಿದೆ, ಅದ್ರಲ್ಲಿ ನಾಯಿ ಹೋಗಿ ಬೆಳೆಯನ್ನ ನಾಶ ಪಡಿಸ್ತಾ ಇದೆ ಅಂತೇಳಿ ಅವ್ರ ಮನೆಗೆ, ಅಂದ್ರೆ ವೆಂಕಟೇಶ್ ಅವ್ರ ಮನೆ ಹತ್ರ ಹೋಗಿ ವಾಗ್ವಾದ ಮಾಡಿ ಸಣ್ಣ ಪುಟ್ಟ ಜಗಳು ಸಹ ಆಗುತ್ತೆ. ಆವಾಗ ನಾಯಿಯನ್ನ ಮುಂದಿಟ್ಕೊಂಡು ನಿಮ್ ನಾಯಿ ಈ ತರ ಎಲ್ಲ ಮಾಡ್ತಾ ಇದೆ, ಇದೇ ರೀತಿ ಮುಂದುವರೆದ್ರೆ ನಿಮ್ ನಾಯಿಯನ್ನ ಶೂಟ್ ಮಾಡ್ತೀನಿ, ನಿಮ್ಮನ್ನು ಶೂಟ್ ಮಾಡ್ತೀನಿ ಅಂತ ಹೇಳಿ ಅತಿರೇಕದ ವರ್ತನೆ ಮತ್ತೆ ಮಾತುಗಳನ್ನ ಆಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚರಂಡಿ ಪಕ್ಕದಲ್ಲೇ ಮಲಗಿದ್ದಂತ ಶ್ವಾನವನ್ನ ಇವರು ಬಂದೂಕನ್ನ ತೆಗೆದುಕೊಂಡು ಬಂದು ಶ್ವಾನಕ್ಕೆ ಶೂಟ್ ಮಾಡಿರುವಂತದ್ದು. ಶ್ವಾನನ ಶೂಟ್ ಮಾಡಿದ ತಕ್ಷಣ ಸ್ಥಳದಲ್ಲೇ ನಾಯಿ ಸಹ ಮೃತಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ ಆರೋಪಿಯನ್ನು ಸಹ ವಶಕ್ಕೆ ಪಡೆಯೋ ಎಲ್ಲಾ ಕೆಲಸಗಳು ಆಗ್ತಾ ಇದೆ. ಆದ್ರೆ ಅಣ್ಣತಮ್ಮದ್ರ ಜಾಗದಲ್ಲಿ ಶ್ವಾನವನ್ನ ಬಲಿ ಪಡೆದಿರುವಂತದ್ದು ಎಷ್ಟು ಸರಿ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.